ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಾನ್ವೀಸ್ ಡೈರಿ. ಸೊ ತುಂಬ ದಿನಗಳಾದ್ಮೇಲೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋನ ಮಾಡ್ತಿದ್ದೀನಿ. ಆ್ಯಂಡ್ ಫೈನಲಿ ನನ್ನ ಕಾಲೇಜ್ ರಜಾ ಬಂದುಬಿಡ್ತು. ಸೊ ಐ ಆಮ್ ಆನ್ ಲೀವ್. ಸೊ 1.5 ಮಂತ್ ಆದಮೇಲೆ ಮನೆ ಹತ್ರ ಬಂದಿದ್ದೀನಿ, ಅಂದರೆ ಬ್ಯಾಂಗ್ಳೂರ್ಗೆ ಬಂದಿದ್ದೀನಿ. ಸೊ ಒಂದು ಇಂಪಾರ್ಟೆಂಟ್ ಕೆಲಸನೂ ಇದೆ. ದಟ್ ಈಸ್ ನಥಿಂಗ್ ಬಟ್ 5 years ಆಯಿತು ಡಿಗ್ರಿ ಮುಗಿಸಿ. ಬಟ್ ಇನ್ನೂ ನಾನು ಕಾನ್ವೊಕೇಶನ್ ತೊಗೊಂಡಿಲ್ಲ, ಡಿಗ್ರಿ ಫೈನಲ್ ಇಯರ್ ಮಾರ್ಕ್ಸ್ ಕಾರ್ಡ್ ತೊಗೊಂಡಿಲ್ಲ. ಅದಕ್ಕೆ ಮೇನ್ ಅದನ್ನು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಬೇಕಿತ್ತು. ಸೊ ನನ್ನ ಕಾಲೇಜ್ ಫ್ರೆಂಡ್ ಸಹ ನನ್ನ ಜೊತೆ ಜಾಯ್ನ್ ಆಗ್ತಿದ್ದಾಳೆ. ಆ್ಯಂಡ್ ಕೆಲವೊಂದು ರೆಸ್ಟೋರೆಂಟ್ಸ್ ಆ್ಯಂಡ್ ಶಾಪಿಂಗ್ ಸಹ ಪ್ಲ್ಯಾನ್ಸ್ ಇದೆ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಓಕೆ, ವೇಟ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿಕೊಂಡು ಫುಲ್ ವಿಡಿಯೋನ ವಾಚ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಸೊ ಇವರೇ ನನ್ನ ಡಿಗ್ರಿ ಕಾಲೇಜ್ನ ಫ್ರೆಂಡ್ ಮೇಘಾ ಅಂತ ಅಂದ್ಬಿಟ್ಟು. ಸೊ ನಾನು ಓದಿದ ಕಾಲೇಜ್ ಬಂದು HSR ಲೇಔಟಲ್ಲಿ ಆಕ್ಸ್ಫರ್ಡ್ ಕಾಲೇಜ್ ಆಫ್ ಸೈನ್ಸ್ ಅಂತ. ಸೊ ಅಲ್ಲಿಗೆ ಹೋದ್ವಿ. ನಾನು ಕಾಲೇಜಲ್ಲಿ ಓದಬೇಕಾಗಿದ್ದರೆ ಇದು ನನ್ನ ID ಎಷ್ಟು ಫನ್ನಿ ಆಗಿತ್ತು ಅಂತೆಲ್ಲ ಫನ್ ಮಾಡ್ಕೊಂಡು ಕೂತಿದ್ವಿ. ಆಮೇಲೆ ಮಾರ್ಕ್ಸ್ ಕಾರ್ಡ್ಸ್ಗೆ ಅಂತ ಅಂದ್ಬಿಟ್ಟು ಕೆಲವೊಂದು ಸಿಗ್ನೇಚರ್ಸ್ ಬೇಕಿತ್ತು ತೊಗೊಬೇಕಾದ್ರೆ. ಸೊ ಅದಕ್ಕೆ ಅಂತ ಡಿಪಾರ್ಟ್ಮೆಂಟ್ ಕಡೆ ಹೊರಟ್ವಿ. ಆ್ಯಂಡ್ ಝುವಾಲಜಿ HOD ಸಿಗ್ನೇಚರು ಬೇಕಿತ್ತು ಅಂತ ಅಂದ್ಬಿಟ್ಟು. ನೋಡಿ, ಇದೆ ನಮ್ಮ ಕ್ಯಾಂಪಸ್. ಎಲ್ಲ ನಾನು ಓಡಾಡಿದ ಕ್ಲಾಸ್ ರೂಮ್ಸ್ ಅಲ್ಲಿದಲ್ವಾ, ಅದು ನಮ್ಮ ಡಿಪಾರ್ಟ್ಮೆಂಟ್. ಇದೆಲ್ಲ ನಾವು ವರ್ಕ್ ಮಾಡ್ತಿದ್ದಿದ್ದು ಲ್ಯಾಬ್ಸ್. ನಾನು UG ಮಾಡಿದ್ದು BSc ಇನ್ ಲೈಫ್ ಸೈನ್ಸ್, ಕೆಮಿಸ್ಟ್ರಿ, ಝುವಾಲಜಿ ಆ್ಯಂಡ್ ಮೈಕ್ರೋಬಯಾಲಜಿ. ಆ್ಯಂಡ್ ನೋಡಿ, ಅದು ನಮ್ಮ ಪ್ಲೇಸ್. ನಾವು ಯಾವಾಗಲೂ ಅಲ್ಲೇ ಕೂರ್ತಿದ್ದು ಕಾಲೇಜಲ್ಲಿ. ಸೊ 5 years ಆದಮೇಲೆ ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ವಿ. ಸೊ ಕಾಲೇಜಲ್ಲಿ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಈಸ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಶಾಪಿಂಗ್ಗೆ ಅಂತ ಅಂದ್ಬಿಟ್ಟು ಮಿನಿಸೋಗೆ ಹೋದ್ವಿ. ಸೊ ಇದು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಮಿನಿಸೋಗೆ ಹೋಗೋಣ ಅಂತ ಅಂದ್ಬಿಟ್ಟು. ನಿಮ್ಗೆ ಯಾರಿಗಾದ್ರೂ ಕ್ಯೂಟ್ ಸ್ಟಫ್ಸ್ ಅಂದರೆ ಇಷ್ಟ ಅಂತಂದರೆ ನೀವಂತೂ ಒಂದ್ಸಲಿ ಮಿನಿಸೋ ವಿಸಿಟ್ ಮಾಡಿದ್ರೆ ಅಲ್ಲೇ ಆವಾಗಲೂ ಹೋಗ್ತಿರ್ತೀರ, ಅಷ್ಟು ಇಷ್ಟ ಆಗಿಬಿಡುತ್ತೆ. ನಾನಂತೂ ಒಂದು 5 years ಹಿಂದೆಯಿಂದನೂ ನನಗೇನಾದರೂ ತುಂಬ ಕ್ಯೂಟ್ ಐಟಮ್ಸ್ ಬೇಕು, ಡೆಸ್ಕ್ ಐಟಮ್ಸ್ ಬೇಕು ಅಂತಂದರೆ ನಾನು ಹೋಗೋದೆ ಮಿನಿಸೋಗೆ. ಸೊ ತುಂಬ ದಿನಗಳಾದ್ಮೇಲೆ ಹೋದೆ ಅಂತ ಅಂದ್ಬಿಟ್ಟು ತುಂಬಾ ಶಾಪಿಂಗ್ ಮಾಡ್ಕೊಂಡ್ವಿ. ಆ್ಯಂಡ್ ನನ್ನ ಫ್ರೆಂಡ್ಗೆ ಒಂದು ಮಗಳಿದ್ದಾಳೆ. ಸೊ ಅವಳಿಗೂ ಅಂತ ಕೆಲವೊಂದು ಐಟಮ್ಸ್ನೆಲ್ಲ ತೊಗೊಂಡ್ವಿ. ಚಿಕ್ಕ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತಲ್ವ, ಕ್ಯೂಟಾಗಿ. ಅದು ಮೇನ್ ಗರ್ಲ್ ಬೇಬೀಸ್ಗೆ. ಸೊ ರೇಗಿಸ್ಕೊಂಡು ಮಾತಾಡಿಕೊಂಡು ತುಂಬ ಸ್ಮೂದಾಗಿ ಶಾಪಿಂಗ್ ಹೋಯಿತು. ಆ್ಯಂಡ್ ಪ್ಲಷೀಸು ಅಷ್ಟೇ ತುಂಬಾ ಕ್ಯೂಟ್ ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ನನಗೇನಾದರೂ ಮಗಳೇನಾದರೂ ಆದರೆ ನಾನು ಇಲ್ಲಿ ಕರ್ಕೊಂಡು ಬಂದು ಬಿಟ್ಬಿಡ್ತೀನಿ, ಏನು ಬೇಕೋ ಅದು ತಗೋ ಅಂದ್ಬಿಟ್ಟು. ಆ್ಯಂಡ್ ಪರ್ಫ್ಯೂಮ್ಸು ಅಷ್ಟೇ ತುಂಬಾ ಫೇಮಸ್. ಸೊ ತುಂಬ ಚೆನ್ನಾಗೇ ಶಾಪಿಂಗ್ ಮಾಡಿದ್ವಿ, ಬಿಲ್ಲು ಜಾಸ್ತಿ ಆಗಿತ್ತು. ಸೊ ಮುಗಿಸ್ಕೊಂಡು ಲಿವೈಸ್ಗೆ ಹೋದ್ವಿ ಬ್ಯಾಗ್ಸ್ ಕಲೆಕ್ಷನ್ಸ್ಗೆ ಅಂತ ಅಂದ್ಬಿಟ್ಟು. ಬಟ್ ಏನು ಅಷ್ಟೊಂದೇನು ಆಫರ್ಸ್ ಇರಲಿಲ್ಲ ಆ್ಯಂಡ್ ತುಂಬಾ ಕಾಸ್ಟ್ಲಿ. ಇದೇನು ಲುಕ್ಕೇ ಇರಲಿಲ್ಲ. ಈ ಬ್ಯಾಗ್ಗೆ 5K ಹೇಳಿದ್ರು. ಆ್ಯಂಡ್ ನನಗೇನೋ ವರ್ತ್ ಇತ್ತು ಅಂತ ಅನಿಸ್ಲಿಲ್ಲ. ಸೊ ಫೈನಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ತಿನ್ನೋದಕ್ಕಂತ ಹೊರಟ್ವಿ. ಆ್ಯಂಡ್ ಹಿಂಗೆ ಸ್ಟ್ರೀಟ್ಸಲ್ಲಿ ಓಡಾಡಬೇಕಾದ್ರೆ ಒಂದು ಡಿಫ್ರೆಂಟ್ ಆಗಿರೋ ರೆಸ್ಟೋರೆಂಟ್ ಕಾಣಿಸ್ತು. ವೆರಿ ನೈಸ್ ರೆಸ್ಟೋರೆಂಟ್ ನೋಡ್ತೀನಿ ಬನ್ನಿ. ಯಾವ ಫ್ಲೋರ್ ಮೇಗ? 3rd. ಆ್ಯಂಡ್ ರ್ಯಾಂಡಮಾಗಿ ಸರ್ಚ್ ಮಾಡಬೇಕಾದ್ರೆ ನಮ್ಗೆ ಈ ರೆಸ್ಟೋರೆಂಟ್ ಸಿಕ್ಕಿದ್ದು. ಆ್ಯಂಡ್ ಏನು ಪ್ಲ್ಯಾನ್ ಮಾಡ್ಕೊಂಡು ಏನು ಬಂದಿರಲಿಲ್ಲ ಈ ರೆಸ್ಟೋರೆಂಟಿಗೆ ಬರಬೇಕು ಅಂತಂದ್ಬಿಟ್ಟು. ಸೊ ಇದು ಬಂದು ಸೆಂಟ್ರಲ್ ಜೈಲ್ ರೆಸ್ಟೋರೆಂಟ್, HSR 27th ಮೇನಲ್ಲಿದೆ. ಈ ಆ್ಯಂಬಿಯನ್ಸ್ ನೋಡಿಬಿಟ್ಟು ನಗಬೇಕೋ ಇಲ್ಲ ಫನ್ನಿಯಾಗಿರಬೇಕೋ ಏನೂ ಅನ್ನಿಸ್ಲೇ ಇಲ್ಲ. ಸೊ ಹೋಗಿದ ತಕ್ಷಣವೇ ನನಗೆ ಬೇಡಿನ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ರು. ನಾವು ವೀಡಿಯೋಸ್ ತೊಗೊತಿದ್ವಿ ಅಂತಂದ್ಬಿಟ್ಟು ತಗೊಳ್ಳಿ ಅಂತಂದ್ಬಿಟ್ಟು. ಸೆಂಟ್ರಲ್ ಜೈಲ್ ರೆಸ್ಟೋರೆಂಟ್ HSRಗೆ ಬಂದಿದ್ದೀವಿ. ಆರ್ಡರ್ ಸಮಥಿಂಗ್. ಏನು ಗೊತ್ತಾ, ಇದು ನೋಡಿ ಜೈಲಲ್ಲಿ ಕೊಡ್ತಾರಲ್ಲ ತಟ್ಟೆ, ಡೋರು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೋಡಿ ಸ್ಕ್ರ್ಯಾಚಸ್ ಮಾಡಿರೋದು ಸಹ ಇದೆ. ಎಲ್ಲಿ ಮೇಗ ನಿನ್ನ ಪ್ಲೇಟ್? ಆ್ಯಂಡ್ ಆ ತಟ್ಟೆ ನೋಡೇ ಒಂದು ದೊಡ್ಡ ಶಾಕಲ್ಲಿ ಇದ್ವಿ. ಸೊ ಸ್ವಲ್ಪ ಫನ್ ಮಾಡೋಣ ಅಂತಂದ್ಬಿಟ್ಟು ಏನೇನೋ ಮಾಡ್ಕೊಂಡು ಕೂತಿದ್ದೆ. ಸ್ವಲ್ಪ ನೋಡಿ, ಬಾಟ್ಲ್ ಮೇಲೂ ಸೆಂಟ್ರಲ್ ಜೈಲ್ ಅಂತ ಬರ್ತಿದ್ದಾರೆ. ಲೈಟಿಂಗ್ಸ್ ಎಷ್ಟು ಚೆನ್ನಾಗಿದೆ ಗೊತ್ತಾ, ಆಂಬಿಯನ್ಸ್. ಇಷ್ಟೆಲ್ಲ ಚೆನ್ನಾಗಿಲ್ಲ ರೀ ಅವನಾ. ಮೆನ್ಯೂ ನೋಡಿ, ರೆಡ್ ಅಲರ್ಟ್, ಆಮೇಲೆ ಚಿಕನ್ ಎನ್ಕೌಂಟರ್ ಅಂತೆ, ಲಾಕಪ್ ಸ್ಪೆಷಲ್ ಅಂತೆ. ಯಪ್ಪ, ಮೆನ್ಯೂಸ್ ರಿಯಲಿ ಗುಡ್ ಅಲ್ವಾ. ಸೊ ಜೈಲಲ್ಲಿ ಕುತ್ಕೊಂಡಿದ್ದೇನೆಲ್ಲ ಬರೀತೀವಿ ನೋಡಿ, ಆ ಥರ ಬರ್ದು ಕೊಟ್ಟಿದ್ದಾರೆ ನೀಟಾಗಿ. ಓ ಮೈ ಗಾಡ್, ಯಾರು ಇಂಗ್ಲೀಷಲ್ಲಿ ಬರೀತಾರೆ? ಕನ್ನಡನೂ ಇದೆ. 1000 ಕನಸಿನ
ಹಾದಿಯಲ್ಲಿ ಸ್ಟಾಪ್ ವಾಚಿಂಗ್ ಮೀ. ಲೈಟಿಂಗ್ ಇಲ್ಲ ಇಲ್ಲಿ, ಆದರೂ ಮಸಾಲ ಪಾಪಡ್ ಇಸ್ ಮೈ ಫಸ್ಟ್ ಫುಡ್. ಸರ್ವ್ ಮಾಡೋದೆಲ್ಲ ಕೈದಿಗಳು. ಇಲ್ಲಿ ಪೊಲೀಸ್. ಇದು ಮಸಾಲ ಪಾಪಡ್, ಇದು ನನ್ನ ಫ್ರೆಂಡ್. ಈ ರೆಸ್ಟೋರೆಂಟ್ ಅಂತೂ ನಾನು ಖಂಡಿತ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ. ತುಂಬಾ ಫನ್ ಆಗಿತ್ತು ಆ್ಯಂಡ್ ಸ್ಟಾಫು ಅಷ್ಟೇ ತುಂಬ ಪೊಲೈಟಾಗಿ ತುಂಬಾ ಕಾಮ್ ಆಗಿದ್ದರು. ನಾವು ಎಷ್ಟು ಫನ್ ಮಾಡ್ತಿದ್ರು, ಪಾಪ ಅವ್ರು ಏನೂ ರಿಪ್ಲೈ ಮಾಡ್ತಿರ್ಲಿಲ್ಲ, ಏನೋ ಕೋಆಪ್ರೇಟ್ ಮಾಡ್ಕೊಂಡಿದ್ರು. ಚೆನ್ನಾಗಿದೆಯಾ ಮೇಘ? ಚೆನ್ನಾಗಿದೆ ಟೇಸ್ಟ್. ಆ್ಯಂಡ್ ಫುಡ್ ಆ್ಯಂಡ್ ಹೈಜೀನ್ಗೆ ಬಂದರೆ ಇಟ್ ಇಸ್ ಲೈಕ್ ಟಾಪ್ ನಾಚ್. ತುಂಬ ಕ್ಲೀನಾಗಿಟ್ಟಿದ್ರು, ನೋಡೋಕೆ ಹಂಗಿದೆ ಆ್ಯಂಬಿಯನ್ಸ್ ಅಷ್ಟೇ. ಬಟ್ ಅವ್ರು ಪ್ರೆಸೆಂಟ್ ಮಾಡಿದ ರೀತಿ ಅಂತೂ ನಮಗಂತೂ ಫುಲ್ ಇಂಪ್ರೆಸ್ ಆಗಿಬಿಟ್ಟಿತ್ತು. ಜೈಲು ಇಡೋ ಥರನೇ ಇಟ್ಟಿದೆ. ಆ್ಯಂಡ್ ನಾವು ತೊಗೊಂಡಿದ್ದು ಎಲ್ಲ ಐಟಮ್ಸು ತುಂಬಾ ಟೇಸ್ಟಿಯಾಗಿತ್ತು ಆ್ಯಂಡ್ ಪ್ರೈಸು ಅಷ್ಟೇ ತುಂಬ ರೀಸನಬಲ್ ಆಗಿತ್ತು. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಷ್ಟು ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ತಿನ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ಕಾರ್ನರ್ ಹೌಸ್. ನಾನಂತೂ ಫುಲ್ ಮಿಸ್ ಆಗ್ತಿದ್ದೆ. ತುಮಕೂರಲ್ಲಿ ಕಾರ್ನರ್ ಹೌಸ್ ಇಲ್ಲ ಅಲ್ವಾ. ಸೊ ಯಾವಾಗ ಬೆಂಗಳೂರಿಗೆ ಬಂದ್ರೂ ಅಲ್ಲಿ ಬಿ ಕ್ರೇವಿಂಗ್ ಫಾರ್ DBC, ಅದು ಮೇನ್ಲಿ. ಬರೀ ಸಾಸ್ ತಿನ್ನೋದು. ಸೊ ಕಾರ್ನರ್ ಹೌಸಲ್ಲಿ ಮುಗಿಸ್ಕೊಂಡು ಈಚೆಗೆ ಬಂದು ಸ್ವಲ್ಪ ಸ್ಟ್ರೀಟ್ ಶಾಪಿಂಗ್ನ ಮಾಡ್ತಿದ್ವಿ. ಅಲ್ಲಿ ನಮಗೆ ಈ ಶಾಪ್ ಕಾಣಿಸ್ತು, ಟೆರಕೋಟಾ ಅಂತ ಅಂದ್ಬಿಟ್ಟು. ತುಂಬಾ ಎಸ್ಥೆಟಿಕ್ಕಾಗಿ ತುಂಬಾ ಚೆನ್ನಾಗಿತ್ತು. ಅಲ್ಲಿ ತುಂಬಾ ಶಾಪಿಂಗ್ ಮಾಡಿದ್ವಿ. ಸೊ ಮುಗಿಸ್ಕೊಂಡು ಇನ್ನೇನು ನಮ್ಮ 1 day ಡೇಟ್ ವಿತ್ ಮೈ ಬೆಸ್ಟ್ ಫ್ರೆಂಡ್ ಮುಗೀತು. ಸೊ ಮುಗಿಸ್ಕೊಂಡು ಅವಳನ್ನ ಅವ್ರ ಮನೆಗೆ ಡ್ರಾಪ್ ಮಾಡಿ ನಾನು ಫೈನಲಿ ಮನೆಗೆ ರೀಚ್ ಆದೆ. ಮಾರ್ಕ್ಸ್ ಕಾಚ್ಕಂತ ಹೋದ್ವಿ, ಇಷ್ಟೆಲ್ಲ ಶಾಪ್ ಮಾಡ್ಕೊಂಡು ಬಂದ್ವಿ. ಸೊ ಪ್ರೀತಿ ಕ್ಲಿಪ್ಸ್, ಕ್ಲಚಸ್, ಇಷ್ಟು ಕ್ಯೂಟಾಗಿದೆ. ಆ್ಯಂಡ್ ವಿ ಹ್ಯಾಡ್ ಬೀನ್ ಟು ಮಿನಿಸೋ ಅಲ್ವಾ. ಮಿನಿಸೋಲ್ ಕ್ಯೂಟ್ ಸ್ಟಫ್ಸ್ ಇರುತ್ತಲ್ವಾ, ಸೊ ಇವುಗಳನ್ನ ತೊಗೊಂಡೆ. ಆ್ಯಂಡ್ ಐ ಲವ್ ಬೆಂಗಳೂರು ಫ್ರಿಡ್ಜ್ ಮ್ಯಾಗ್ನೆಟ್. ಆ್ಯಂಡ್ ದೀಸ್ ಇಯರಿಂಗ್ಸ್ ಕ್ಯೂಟ್, ಟ್ರೆಂಡಿಂಗ್ ಒನ್ ಯೂಶುವಲ್ ಸ್ಯಾರಿ ಅಲ್ವಾ. ಹೆಡ್ ಬ್ಯಾಂಡ್ಸ್ ಆ್ಯಂಡ್ ನನ್ನ ಫ್ರೆಂಡ್ಗೋಸ್ಕರ ಮಿನಿಸೋ ಅಲ್ಲಿ ದೀಸ್ ಟು. ಆ್ಯಂಡ್ ಒನ್ ಮೋರ್, ಇದನ್ನು ತೊಗೊಂಡೆ. ವಾಚ್ ಬ್ರೇಸ್ಲೈಟ್ ಅಂತಾರಲ್ವಾ, ಜೊತೆ ಹಾಕೊಳ್ಳೋದಕ್ಕೆ. ಸೊ ಇದೊಂದು. ಸೊ ಇಷ್ಟನ್ನೆಲ್ಲ ತೊಗೊಂಡು ಬಂದೆ. ಮಿನಿಸೋ ಇಸ್ ಫೇಮಸ್ ಫಾರ್ ಕ್ಯೂಟ್ ಸ್ಟಫ್ಸ್ ಅಲ್ವಾ, ನಂಗಲ್ಲಿ ತುಂಬಾ ಇಷ್ಟ. ಆ್ಯಂಡ್ ಇಷ್ಟನ್ನು ಶಾಪಿಂಗ್ ಮಾಡ್ಕೊಂಡು ಬಂದೆ. ಹೆಂಗಿದೆ ತಿಳಿಸಿ ಕಾಮೆಂಟ್ ಸೆಕ್ಷನಲ್ಲಿ. ಆಗಿದೆ ಅಲ್ವಾ ಮಿನಿಸೋ ಸ್ಟಫ್ಸ್, ನೋಡಿ ಎಷ್ಟು ಕ್ಯೂಟಾಗಿದೆ. ಆ್ಯಂಡ್ ಅದಕ್ಕೆ ನಾನು ಮಿನಿಸೋ ಇಷ್ಟಪಡ್ತೀನಿ. ಆ್ಯಂಡ್ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಅಕ್ಕಯಿಂದನೇ ಮಿನಿಸೋ ಫಸ್ಟ್ ಹೋಗಿತ್ತು ನಾನು. ಆಲ್ಮೋಸ್ಟ್ ಒಂದು 5 years ಬ್ಯಾಕ್ ಅನಿಸುತ್ತೆ. ಆವಾಗಲಿಂದ ಇಷ್ಟ ಮಿನಿಸೋ ಅಂದರೆ ನನಗೆ. ಸೊ ಇದಾಗಿತ್ತು ನನ್ನ ವ್ಲಾಗ್. ಹೋಪ್ ಯು ಆಲ್ ಲವ್ಡ್ ಇಟ್. ನಿಮ್ಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಅಲ್ಲಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.